ನೋಡೋಕ್ಕೆ ಇದು ರೈಸ್ ಕೀರ್ ಥರ ಅನ್ನಿಸ್ತಾ ಇದೆ ಅಲ್ವಾ, ಆದರೆ ಅದೆಲ್ಲ ರೈಸ್ ಕೀರ್ಗಿಂತ ಸಖತ್ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರೋ ಅಂಥ ಕೀರ್ ರೆಸಿಪಿ. ಸಾಮಾನ್ಯವಾಗಿ ಬಾಡಿ ಹೀಟ್ ಜಾಸ್ತಿ ಆದಾಗ ಉಪಯೋಗಿಸೋವಂಥ ಬಾರ್ಲಿನ ನಾನಿಲ್ಲಿ 4ರಿಂದ 5 ಅವರ್ ನೆನೆಸಿಟ್ಟಿದ್ದೆ. ಬಾರ್ಲಿ ಚೆನ್ನಾಗಿ ನೆಂದಿದ್ರೆ ಹಾಲಲ್ಲಿ ಹಾಕಿ ಬೇಯಿಸಿದಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಬಾರ್ಲಿನ ತರ್ತರಿಯಾಗಿ ರುಬ್ಬಿ ಇಟ್ಕೋಬೇಕು. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಫುಲ್ ಫ್ಯಾಟ್ ಮಿಲ್ಕ್ನ ಒಂದು ಅರ್ಧ ಲೀಟ್ರಷ್ಟು ಹಾಕ್ಕೊಂಡು ಒಂದು ಕುದಿ ಬಂದಾದ್ಮೇಲೆ ರುಬ್ಬಿಟ್ಟಿರೋ ಅಂಥ ಬಾರ್ಲಿನ ಸಹ ಹಾಕ್ಕೊಂಡು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದ್ರೆ ಗಂಟು ಕಟ್ಕೊಂಡ್ಬಿಡತ್ತೆ. ಇನ್ನು ನೆನೆಸಿ ಬೇಯಿಸಿರೋದ್ರಿಂದ ಬಾರ್ಲಿ ಸಹ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ನಂತರ ಡ್ರೈ ರೋಸ್ಟ್ ಮಾಡಿರೋ ಅಂಥ ಸ್ವಲ್ಪ ಮಖಾನನ ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಒಳ್ಳೆ ಫ್ಲೇವರು ಕಲರ್ಗೋಸ್ಕರ ನಾನು ಸ್ವಲ್ಪ ಬಾದಾಮ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಕೇಸರಿ ದಳನ ಹಾಲಲ್ಲಿ ನೆನೆಸಿ ಅದನ್ನಾದರೂ ಸೇರಿಸ್ಕೋಬೋದು. ನಂತರ ರುಚಿ ನೋಡಿಕೊಂಡು ಬೇಕಾಗಿರೋ ಸಕ್ಕರೆನ ಸಹ ಸೇರಿಸಿ, ಸಕ್ಕರೆ ಎಲ್ಲ ಕರಗಿ ಆದಮೇಲೆ ಏಲಕ್ಕಿ ಪುಡಿ ಹಾಗೆ ಸಣ್ಣದಾಗಿ ಚಾಪ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಅಂಥ ಬಾರ್ಲಿ ಕೀರ್ ರೆಡಿ.